ಒಮ್ಮೆ ಊರಿನಲ್ಲಿ ಶಕ್ತಿಮಾನ್ ಎಂಬ 10 ವರ್ಷದ ಹುಡುಗನಿದ್ದ. ಅವನು ಚಿತ್ರ ಬಿಡಿಸಲು ತುಂಬಾ ಇಷ್ಟಪಡುವನು. ಆದರೆ ಅವನ ಬಳಿ ಚೆನ್ನಾಗಿ ಬರೆಯುವ ಪೆನ್ಸಿಲ್ ಇರಲಿಲ್ಲ. ಒಂದು ದಿನ ಅವನ ಅಜ್ಜನು ಅವನಿಗೆ ಒಂದು ಮಾಯಾ ಪೆನ್ಸಿಲ್ ಕೊಟ್ಟರು. ಅದು ಯಾವುದನ್ನೇ ಬರೆಯಲಿ ನಿಜವಾಗಿ ಬಿಡುತ್ತಿತ್ತು. ಶಕ್ತಿಮಾನ್ ಮೊದಲಿಗೆ ಸಣ್ಣ ಪುಟ್ಟ ವಸ್ತುಗಳನ್ನು ರಚಿಸಲು ಪ್ರಾರಂಭಿಸಿದ. ಒಂದು ದಿನ ಅವನ ಊರಿನಲ್ಲಿ ದೀರ್ಘಕಾಲದ ಬರನಿತ್ತು. ಜನರು ನೀರಿಲ್ಲದೆ ಕಷ್ಟಪಡುತ್ತಿದ್ದರು. ಶಕ್ತಿಮಾನ್ ತನ್ನ ಮಾಯಾ ಪೆನ್ಸಿಲ್ನಿಂದ ದೊಡ್ಡ ನದಿ ಬರೆದ. ಆ ಕ್ಷಣದಲ್ಲೇ ನದಿ ನಿಜವಾಗಿ ಹರಿಯಿತು. ಎಲ್ಲರೂ ಖುಷಿಯಿಂದ ಕುಡಿಯಲು ನೀರು ಪಡೆದರು. ಊರಿನ ಜನರು ಶಕ್ತಿಮಾನ್ನನ್ನು ಹೊಗಳಿದರು. ಆದರೆ ಅವನಿಗೆ ಅಹಂಕಾರ ಬರಲಿಲ್ಲ. ಒಂದು ದಿನ ದುರಾಸೆಪಟ್ಟು ಇದ್ದ ಕಳ್ಳನೊಬ್ಬ ಪೆನ್ಸಿಲ್ ಕದಿಯಲು ಪ್ರಯತ್ನಿಸಿದ. ಆದರೆ ಶಕ್ತಿಮಾನ್ ತನ್ನ ಚಾಣಾಕ್ಷತೆಯಿಂದ ಅವನನ್ನು ಸಿಕ್ಕಿಕೊಟ್ಟನು. ರಾಜ ಆ ಹುಡುಗನ ಪ್ರಜ್ಞೆ, ದಯಾಳುತ್ವ ಮತ್ತು ತಂತ್ರವನ್ನು ನೋಡಿ ಸಂತೋಷಪಟ್ಟರು. ರಾಜನು ಅವನಿಗೆ ಬಹುಮಾನವಾಗಿ ದೊಡ್ಡ ಚಿತ್ರಕಲೆ ಶಾಲೆ ಪ್ರಾರಂಭಿಸಲು ಸಹಾಯ ಮಾಡಿದರು. ಶಕ್ತಿಮಾನ್ ತನ್ನ ಕಲೆ ಮತ್ತು ಒಳ್ಳೆಯ ಮನಸ್ಸಿನಿಂದ ಎಲ್ಲರ ಹೃದಯ ಗೆದ್ದನು. ಮಾಯಾ ಪೆನ್ಸಿಲ್ ಅವನ ಕೈಯಲ್ಲಿ ಸದಾ ಒಳ್ಳೆಯದಕ್ಕೆ ಬಳಕೆಯಾಯಿತು.